ನಿಮ್ಮ ಕ್ಲಾಸ್ನ ಆ ಒಬ್ಬ ವಿದ್ಯಾರ್ಥಿ ಅವನ ಮೇಲೆ ನಿಮ್ಮ ದೃಷ್ಟಿ ಮತ್ತೆ ಪೂರ್ತಿ ಕ್ಲಾಸ್ನ ದೃಷ್ಟಿ ಇರುತ್ತೆ. ಆತ ಪ್ರತಿಯೊಂದು ಟೆಸ್ಟ್ ನಲ್ಲಿ ಪ್ರತಿಯೊಂದು ಎಕ್ಸಾಮ್ಸ್ ನಲ್ಲಿ ಫಸ್ಟ್ ಬರ್ತಾನೆ. ಕೆಲವೊಬ್ರು ಆತ ಗಿಫ್ಟೆಡ್ ಆಗಿದ್ದಾನೆ ಅಂತಾರೆ, ಇನ್ನು ಕೆಲವೊಬ್ರು ಆತ ಲಕ್ಕಿ ಆಗಿದ್ದಾನೆ ಅಂತಾರೆ. ಆದರೆ ನಿಜ ಹೇಳಬೇಕು ಅಂದ್ರೆ ಆತ ಕೆಲವೊಂದು ಇಂತಹ ಕೆಲಸ ಮಾಡ್ತಾನೆ, ಬೇರೆ ವಿದ್ಯಾರ್ಥಿಗಳು ಅದನ್ನ ಅರ್ಥನೇ ಮಾಡಿಕೊಳ್ಳೋದಿಲ್ಲ. ಆದ್ರೆ ಇವತ್ತು ಅದೇ ಸೀಕ್ರೆಟ್ಸ್ ಅನ್ನ ನಾನ್ ನಿಮ್ಗೆ ಹೇಳ್ತೀನಿ. ಟಾಪ್ 1% ವಿದ್ಯಾರ್ಥಿಗಳ ಸೀಕ್ರೆಟ್ ಸ್ಟಡಿ ಸಿಸ್ಟಮ್ ಅನ್ನ ಹೇಳ್ತೀನಿ. ಏಕೆಂದ್ರೆ ಇದೇ ಅವರಿಗೆ ಆವರೇಜ್ ನಿಂದ ಬೇರೆ ಮಾಡುತ್ತೆ. ಅಂದ ಹಾಗೆ ಇದನ್ನ ನೀವು ಸಹ ಅಚೀವ್ ಮಾಡಬಹುದು. ಆದ್ರೆ ಅದಕ್ಕೆ ಇವತ್ತಿನಿಂದಲೇ ಪ್ರಾರಂಭ ಮಾಡಬೇಕಾಗತ್ತೆ. ನೋಡಿ, ನಮ್ಮೆಲ್ಲರ ಮೈಂಡ್ ಒಳಗೆ ಅನೇಕ ವರ್ಷಗಳಿಂದ ಒಂದೇ ಮಾತು ಇರೋದು, ಟಾಪರ್ಸ್ ಜಾಸ್ತಿ ಕಷ್ಟ ಪಡ್ತಾರೆ ಅನ್ನೋದು. ಆದರೆ ರಿಸರ್ಚ್ ಹೇಳುತ್ತೆ ಟಾಪ್ 1% ಸ್ಟೂಡೆಂಟ್ ಸ್ಮಾರ್ಟ್ ಗಿಂತ ಜಾಸ್ತಿ ಸ್ಟ್ರಾಟಜಿಕ್ ಆಗಿರ್ತಾರೆ. ಒಂದ್ಸಲ ದ ಮಾರ್ಚ್ ಮೆಲೋ ಟೆಸ್ಟ್ ನಡೆಯಿತು. ಈ ಟೆಸ್ಟ್ ನಲ್ಲಿ ಸಣ್ಣ ಮಕ್ಕಳ ಮುಂದೆ ಮಾರ್ಚ್ ಮೆಲೋ ಇಟ್ಟಿದ್ರು. ಇದು ಒಂಥರ ಸಿಹಿ ತಿಂಡಿ ಇರುತ್ತೆ, ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಬೇಗ ತಿನ್ನಲೇಬೇಕು ಎಂದು ಅನಿಸುತ್ತೆ. ಅದಕ್ಕೆ ಸೈಂಟಿಸ್ಟ್ಗಳು ಆ ಮಕ್ಕಳಿಗೆ ಹೇಳಿದ್ರು, ಬೇಕಿದ್ರೆ ನೀವು ಇದನ್ನ ಈ ಕೂಡಲೇ ತಿನ್ನಬಹುದು, ಆದ್ರೆ ಯಾರು ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ ಅವರಿಗೆ ಇನ್ನೊಂದು ಮಾರ್ಚ್ ಮೆಲ್ಲೋ ಸಿಗುತ್ತೆ ಅಂದ್ರು. ಈಗ ಯಾರೆಲ್ಲ ಇನ್ನೊಂದು ಮಾರ್ಚ್ ಮೆಲ್ಲೋ ಸಲುವಾಗಿ ವೇಟ್ ಮಾಡಿದ್ರು, ನಂತರ ಅವರಿಗೆ ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ತುಂಬಾ ಬೆಟರ್ ಆಗಿತ್ತು. ಆ ಮಕ್ಕಳಿಗೆ ಹೋಲಿಸಿದರೆ ಯಾರು ಬೇಗ ಮಾರ್ಚ್ ಮೆಲ್ಲೋ ತಿಂದಿದ್ರು. ಮತ್ತೆ ಇದೇ ಟಾಪ್ 1% ಸ್ಟೂಡೆಂಟ್ ಗಳಲ್ಲಿ ಒಂದು ಕಾಮನ್ ಸ್ಕಿಲ್ಸ್ ಆಗಿರುತ್ತೆ, ಡಿಲೇಡ್ ಗ್ರಾಟಿಫಿಕೇಶನ್. ಇವರಿಗೆ ಇವತ್ತು ಏನು ಬೇಕಾಗಿಲ್ಲ, ಆದ್ರೆ ನಂತರ ಇವರಿಗೆ 100% ರಿಸಲ್ಟ್ ಬೇಕು. ಆದ್ರೆ ನೀವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸ್ವಲ್ಪ ಸ್ಟಡಿ ಹಾರ್ಡ್ ಅನ್ಸಿದ್ರೆ ತಕ್ಷಣ ಓಡಿ ಹೋಗ್ತೀರಾ. ನೋಡಿ, ಟಾಪರ್ಸ್ ಜಾಸ್ತಿ ಓದೋದಿಲ್ಲ, ಬದಲಾಗಿ ಸರಿಯಾದ ರೀತಿಯಲ್ಲಿ ಓದ್ತಾರೆ. ಹಾಗಿದ್ರೆ ನಾವು ಈಗ ತಿಳಿಯೋಣ ಆ 6 ಸ್ಟಡಿ ಸೀಕ್ರೆಟ್ಸ್ ಗಳ ಬಗ್ಗೆ. ಪಾಯಿಂಟ್ ನಂಬರ್ 1, ಡೀಪ್ ವರ್ಕ್. ನೀವು ಕೇವಲ 3 ಗಂಟೆ ಫುಲ್ ಫೋಕಸ್ ನಿಂದ ಓದಿ, ಅದು ನಿಮ್ಮ 10 ಗಂಟೆ ಡಿಸ್ಟ್ರಾಕ್ಷನ್ ನಿಂದ ಓದುವುದಕ್ಕೆ ಸಮನಾಗಿ ಇರುತ್ತೆ. ಆದ್ರೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ಸ್ಟಡಿ ಅಂತೂ ಮಾಡ್ತಾರೆ, ಆದ್ರೆ ಅವರ ಮನಸ್ಸು ಬೇರೆ ಎಲ್ಲೋ ಓಡಾಡ್ತಾ ಇರುತ್ತೆ. ಮತ್ತೆ ಇದೇ ಒಂದು ವಿಷಯ ಒಬ್ಬ ವಿದ್ಯಾರ್ಥಿಗೆ ಆವರೇಜ್ ವಿದ್ಯಾರ್ಥಿಯಾಗಿ ಮಾಡುತ್ತೆ. ಅದೇ ನೀವು ಪೂರ್ತಿ ಫೋಕಸ್ಡ್ ನಿಂದ ಕೆಲಸದಲ್ಲಿ ಮುಳುಗಿದ್ದಾಗ ಸಮಯದ ಬಗ್ಗೆ ಗೊತ್ತಾಗೋದಿಲ್ಲ. ಆಗ ನೀವು ಕೇವಲ 1 ಗಂಟೆಯಲ್ಲಿ 3 ಗಂಟೆಯ ಸ್ಟಡಿ ಕಂಪ್ಲೀಟ್ ಮಾಡಿರ್ತೀರಾ. ಹೇಗೆ ಅಂದ್ರೆ ನೋಡಿ, ನ್ಯೂರೋ ಸೈನ್ಸ್ ಹೇಳುತ್ತೆ ಯಾವಾಗ ನಾವು ಡೀಪ್ ವರ್ಕ್ ಮಾಡುತ್ತೇವೆ ಆಗ ನಮ್ಮ ಬ್ರೈನ್ ಮಯಾಲಿನ ಹೆಸರಿನ ಕೆಮಿಕಲ್ ರಿಲೀಸ್ ಮಾಡ್ತಾ ಇರುತ್ತೆ. ಅದು ನಮ್ಮ ಲರ್ನಿಂಗ್ ಮತ್ತೆ ಮೆಮೊರಿಯನ್ನ ಸೂಪರ್ ಫಾಸ್ಟ್ ಅನ್ನಾಗಿ ಮಾಡುತ್ತೆ. ಇದೇ ಕಾರಣ ಇರುತ್ತೆ ಟಾಪರ್ ಕೇವಲ 1 ಬಾರಿ ಓದಿಯೂ ಎಲ್ಲವನ್ನೂ ಅರ್ಥ ಮಾಡಿಕೊಳ್ತಾರೆ. ಅದೇ ಆವರೇಜ್ ವಿದ್ಯಾರ್ಥಿಗಳು ಕಂಠಪಾಠ ಮಾಡ್ತಾರೆ ಮತ್ತೆ ಮರೆತು ಬಿಡ್ತಾರೆ. ಈಗ ಡೀಪ್ ವರ್ಕ್ ಸಲುವಾಗಿ ನೀವು ಒಂದು ಶಾಂತವಾದ ಸ್ಥಾನ ಹುಡುಕಿ ಮತ್ತೆ ಪ್ರತಿದಿನದ ಸಲುವಾಗಿ ಒಂದೇ ಸಮಯ ನಿರ್ಧಾರ ಮಾಡಿ. ಡಿಸ್ಟ್ರಾಕ್ಷನ್ ಗಳಿಂದ ದೂರ ಉಳಿಯಿರಿ. ನೀವು ಮತ್ತೆ ಕೇವಲ ನಿಮ್ಮ ಪುಸ್ತಕ ಅಷ್ಟೇ ಇರಬೇಕು. ಒಂದು ಸಮಯದಲ್ಲಿ ಕೇವಲ ಒಂದು ಟಾಪಿಕ್ ಮೇಲೆ ಫೋಕಸ್ ಮಾಡಿ. ಮತ್ತೆ ತಮ್ಮನ್ನ ತಮಗೆ ಹೇಳಿ, ಇವತ್ತು ಈ ಚಾಪ್ಟರ್ ನ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ. ಈ ತರ ಮಾಡ್ತಾ ಇದ್ದಂತೆ ಡೀಪ್ ವರ್ಕ್ ಪ್ರಾರಂಭ ಆಗುತ್ತೆ ಮತ್ತೆ ಇದೇ ನಿಮ್ಮ ಅಭ್ಯಾಸ ಆಗುತ್ತೆ. ಪಾಯಿಂಟ್ ನಂಬರ್ 2, ಸೆಲ್ಫ್ ಡಿಸಿಪ್ಲಿನ್, ಲಾಂಗ್ ಟರ್ಮ್ ವಿಷನ್. ನೋಡಿ, ಟಾಪ್ 1% ಸ್ಟೂಡೆಂಟ್ ಕೂಡ ಪ್ರತಿದಿನ ಮೋಟಿವೇಟೆಡ್ ಆಗಿರುವುದಿಲ್ಲ, ಆದರೆ ಡಿಸಿಪ್ಲಿನ್ ಅಲ್ಲಿ ಇರ್ತಾರೆ. ಇವತ್ತು ಓದಲು ಆಗುತ್ತೋ ಇಲ್ವೋ ಏನು ತೊಂದರೆ ಇಲ್ಲ, ಸ್ವಲ್ಪ ಸಮಯ ಓದೋಣ, ನಂತರ ತಾನಾಗಿಯೇ ಓದುವ ಫ್ಲೋ ನಿರ್ಮಾಣ ಆಗುತ್ತೆ ಅಂತಾರೆ. ಅವರ ಕೋಣೆಯಲ್ಲಿ ಒಂದು ವಿಷನ್ ಬೋರ್ಡ್ ಇರುತ್ತೆ, ಅವರ ಮೈಂಡ್ ಒಳಗೆ ಗೋಲ್ ಕ್ಲಿಯರ್ ಆಗಿರುತ್ತೆ. ಮತ್ತೆ ಅವರಿಗೆ ಗೊತ್ತಿರುತ್ತೆ ಏನು ಓದ್ತಾ ಇದ್ದೇನೆ, ಏನನ್ನ ಪಡೆಯಲು ಓದ್ತಾ ಇದ್ದೇನೆ, ಮತ್ತೆ ಓದುವುದರಿಂದ ಏನೆಲ್ಲ ಸಿಗುತ್ತೆ ಹಾಗೂ ಅದಕ್ಕಾಗಿ ಏನೆಲ್ಲ ತ್ಯಾಗ ಮಾಡಬೇಕು ಅನ್ನೋದು ಗೊತ್ತಾದ್ರೆ ಅಂತಹ ಕಿಚ್ಚು ನಿಮ್ಮಲ್ಲೂ ಹತ್ತಬಹುದು. ಅದಕ್ಕಾಗಿ ನೀವು ಕೇವಲ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ, ನನಗೆ ಏನು ಬೇಕು ಮತ್ತೆ ನಾನು ಏಕೆ ಓದ್ಬೇಕು ಅನ್ನೋದು. ನೋಡಿ, ಸೆಲ್ಫ್ ಡಿಸಿಪ್ಲಿನ್ ನಿಮ್ಮನ್ನ ಪ್ರತಿದಿನ ಎಚ್ಚರಗೊಳಿಸುತ್ತೆ, ಆದರೆ ವಿಷನ್ ನಿಮಗೆ ಹೇಳುತ್ತೆ ಏಕೆ ಎದ್ದೇಳ್ಬೇಕು ಅನ್ನೋದು. ಯಾವಾಗ ಈ 2 ಒಟ್ಟಿಗೆ ಸೇರುತ್ತೆ ಆಗ ನಿರ್ಮಾಣ ಆಗ್ತಾನೆ ಒಬ್ಬ ಇಂತಹ ಸ್ಟೂಡೆಂಟ್. ಆತನಿಗೆ ಯಾವುದೇ ಕಾಂಪಿಟೇಷನ್, ಯಾವುದೇ ಎಕ್ಸಾಮ್ ಪಾಸ್ ಮಾಡಲು ಯಾರಿಂದಲೂ ತಪ್ಪಿಸಲು ಸಾಧ್ಯವೇ ಇಲ್ಲ. ಹಾಗಿದ್ರೆ ಇದರ ಆಕ್ಷನ್ ಪ್ಲಾನ್ ಹೇಗಿರಬೇಕು ನೋಡಿ. ಮೊದಲಿಗೆ ಕ್ರಿಯೇಟ್ ಯುವರ್ ವೈ, ಅಂದ್ರೆ ಒಂದು ವಿಷನ್ ಬೋರ್ಡ್ ನಿರ್ಮಾಣ ಮಾಡಿ. ನಿಮ್ಮ ಡ್ರೀಮ್ ಕಾಲೇಜ್, ನಿಮ್ಮ ಡ್ರೀಮ್ ಜಾಬ್, ತಂದೆ ತಾಯಿಯ ಖುಷಿ ಅಥವಾ ನಗು ಅದೆಲ್ಲವನ್ನು ಬರೆಯಿರಿ. ನಾ ಇದನ್ನ ಯಾಕೆ ಮಾಡ್ತಾ ಇದ್ದೇನೆ, ನಾ ಯಾಕೆ ಓದ್ಬೇಕು, ಮತ್ತೆ ಅದನ್ನ ಪ್ರತಿದಿನ ನೋಡಿ, ಓದಿ ಮತ್ತೆ ಅನುಭವಿಸಿ. ನಂಬರ್ 2, ಡೈಲಿ ರೂಟೀನ್ ಫಿಕ್ಸ್ ಮಾಡಿ. ಮಾರ್ನಿಂಗ್ ಎದ್ದೇಳುವ ಟೈಮ್, ಸ್ಟಡಿ ಸ್ಲಾಟ್ ಫಿಕ್ಸ್ ಮಾಡಿ, ಸ್ಲೀಪ್ ಟೈಮ್ ಫಿಕ್ಸ್ ಮಾಡಿ. ಶರೀರಕ್ಕೆ ಇದರ ಅಭ್ಯಾಸ ಆಗಲು ಬಿಡಿ, ಏಕೆಂದ್ರೆ ಡಿಸಿಪ್ಲಿನ್ ಅಲ್ಲಿವರೆಗೆ ಬೋರಿಂಗ್ ಅನಿಸುತ್ತೆ, ಎಲ್ಲಿವರೆಗೆ ಅದು ಪವರ್ಫುಲ್ ಆಗಿರೋದಿಲ್ಲ. ನಂಬರ್ 3, ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್, ನೋ ಎಕ್ಸ್ಕ್ಯೂಸ್.
ಪ್ರತಿದಿನ ತಮ್ಮನ್ನ ತಮಗೆ ಪ್ರಶ್ನೆ ಕೇಳಿ, ನಾ ಇವತ್ತು ನನ್ನ ವಿಷನ್ನ ಅಕಾರ್ಡಿಂಗ್ ಕಠಿಣ ಪರಿಶ್ರಮ ಪಟ್ಟ ಅಥವಾ ಇಲ್ಲ. ಒಂದ್ ವೇಳೆ ಓದಲಿಲ್ಲ ಅಂದ್ರೆ ಯಾಕೆ ಓದಲಿಲ್ಲ, ಕಾರಣ ಏನು ಅನ್ನೋದು ಪತ್ತೆ ಹಚ್ಚಿ ಮತ್ತೆ ನಾಳೆ ಇದರ 2 ಪಟ್ಟು ಜಾಸ್ತಿ ಸ್ಟಡಿ ಮಾಡಿ. ಏಕೆಂದ್ರೆ ಟಾಪ್ 1% ಸ್ಟೂಡೆಂಟ್ ಯಾವತ್ತೂ ಕಾಂಪ್ರಮೈಸ್ ಆಗೋದಿಲ್ಲ. ನೋಡಿ, ನಾ ಈ ಮಾತಿನ ಗ್ಯಾರಂಟಿ ತಗೊಳ್ತೀನಿ. ಯಾವ ದಿನ ನಿಮ್ಮ ವಿಷನ್ ಕ್ಲಿಯರ್ ಆಗುತ್ತೆ ಆಗ ನಿಮ್ಮ ಸಿಲೆಬಸ್ ತಾನಾಗಿಯೇ ಕಂಪ್ಲೀಟ್ ಆಗುತ್ತೆ, ಪೂರ್ತಿ ರಿವಿಷನ್ ನ ಜೊತೆಗೆ. ಪಾಯಿಂಟ್ ನಂಬರ್ 3, ಮೈಂಡ್ ಡಿಟಾಕ್ಸ್. ನೋಡಿ, ಎಲ್ಲಾ ವಿದ್ಯಾರ್ಥಿಗಳು ಓದ್ಬೇಕು ಅನ್ಕೊಳ್ತಾರೆ, ಆದ್ರೆ ಯಾವಾಗ ಮೈಂಡ್ ಒಳಗೆ ಅನೇಕ ವಿಚಾರಗಳು ಓಡಾಡ್ತಾ ಇದ್ದಾಗ ಆಗ ಮೈಂಡ್ ಒಳಗೆ ಹೊಸ ವಿಚಾರಗಳು ಹೋಗೋದಿಲ್ಲ. ಮತ್ತೆ ಆಗ ಮೈಂಡ್ ಒಳಗೆ ತುಂಬಿರುತ್ತೆ ಕಂಪ್ಯಾರಿಸನ್. ಇದು ನಿಮ್ಮ ಮೇಲೆ ಹಾವಿ ಆಗುತ್ತೆ. ಆತ ನನ್ಗಿಂತ ಮುಂದೆ ಇದ್ದಾನೆ, ನಾನು ಲಾಸ್ಟ್ ಟೈಮ್ ಕೂಡ ಫೇಲ್ ಆಗಿದ್ದೆ ಅನ್ನೋ ಗಿಲ್ಟ್ ಕಾಡುತ್ತೆ. ಮತ್ತೆ ಇದು ನನ್ನಿಂದ ಆಗೋದಿಲ್ಲ ಅನ್ನೋ ಸೆಲ್ಫ್ ಡೌಟ್ ನ ಜೊತೆಗೆ ನೆಗೆಟಿವಿಟಿ ಕಾಡುತ್ತೆ. ಎಲ್ಲವೂ ಇನ್ವಿಸಿಬಲ್ ಆಗಿ ಕಾಣ್ತಾ ಇದೆ ಎಂದು ಅನಿಸ್ತಾ ಇರುತ್ತೆ. ನೋಡಿ, ಈ ಎಲ್ಲ ಕಾರಣಗಳೇ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಮತ್ತೆ ಮೋಟಿವೇಶನ್ ಅನ್ನ ಕೊಲ್ಲುತ್ತೆ. ಇದರಿಂದ ಓದುವುದು ನಿಧಾನವಾಗುತ್ತೆ. ಹಾಗಿದ್ರೆ ಇದರ ಸೊಲ್ಯೂಷನ್ ಏನಿದೆ ಅಂದ್ರೆ ಅದುವೇ ಜರ್ನಲಿಂಗ್. ಮೈಂಡ್ ಡೌಟ್ಸ್ ಗಳಿಂದ ತುಂಬಿ ಹೋದಾಗ, ಭಯ ಕಾಡ್ತಾ ಇದ್ದಾಗ ಆಗ ಬರೆಯಲು ಪ್ರಾರಂಭ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ಮೈಂಡ್ ಫ್ರೀ ಆಗುತ್ತೆ, ಯೋಚನೆ ಕಡಿಮೆ ಆಗುತ್ತೆ, ಮತ್ತೆ ಮೈಂಡ್ ನ ನೆಗೆಟಿವ್ ಪ್ಯಾಟರ್ನ್ ನಾಶ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇದೆ ಅಫರ್ಮೇಶನ್. ಪ್ರತಿದಿನ ತಮ್ಮ ಜೊತೆಗೆ ತಾವೇ ಮಾತಾಡಿ, ನಾನು ಸ್ಮಾರ್ಟ್ ಆಗಿದ್ದೇನೆ, ನಾನು ಬೇಗ ಬೇಗ ವಿಷಯಗಳನ್ನ ಕಲಿತಾ ಇದ್ದೇನೆ, ನಾನು ಸ್ಟ್ರಾಂಗ್ ಆಗಿದ್ದೇನೆ, ನಾನು ನಿಧಾನವಾಗಿ ಉತ್ತಮನಾಗುತ್ತಿದ್ದೇನೆ, ನನಗೆ ನನ್ನ ಪರಿಶ್ರಮದ ಮೇಲೆ ಭರವಸೆ ಇದೆ. ನೋಡಿ, ನಿಮ್ಮ ಇದೇ ಶಬ್ದಗಳು ನಿಮ್ಮ ಜೀವನ ಬದಲಾಯಿಸುತ್ತೆ. ನೋಡಿ, ಎಲ್ಲಿವರೆಗೆ ನಿಮ್ಮ ಮೈಂಡ್ ಕೆಟ್ಟ ವಿಚಾರಗಳಿಂದ ಖಾಲಿ ಆಗೋದಿಲ್ಲ, ಡೌಟ್ಸ್ ಕಡಿಮೆ ಆಗೋದಿಲ್ಲ, ಅಲ್ಲಿವರೆಗೆ ಅದು ಫೋಕಸ್ ಮಾಡೋದಿಲ್ಲ. ಅದಕ್ಕೆ ಮೈಂಡ್ ಅನ್ನ ಶಾಂತವಾಗಿ ಇಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನೀವು ಬ್ರೀತಿಂಗ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಬೇಕು, ಅಥವಾ 4-7-8 ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಬೇಕು. ಅಂದ್ರೆ 4 ಸೆಕೆಂಡ್ ಉಸಿರು ಒಳಗೆ ತಗೊಳ್ಳಿ, 7 ಸೆಕೆಂಡ್ ವರೆಗೆ ಉಸಿರು ಹೋಲ್ಡ್ ಮಾಡಿ, ಮತ್ತೆ 8 ಸೆಕೆಂಡ್ ವರೆಗೆ ಉಸಿರು ಆಚೆ ಬಿಡಿ. ಮತ್ತೆ ಈ ತರ ಪ್ರತಿದಿನ 8ರಿಂದ 10 ಬಾರಿ ಮಾಡಿ. ಆಗ ಮನಸ್ಸು ಶಾಂತವಾಗುತ್ತೆ, ಡೌಟ್ಸ್ ಕ್ಲಿಯರ್ ಆಗುತ್ತೆ, ಮತ್ತೆ ಫೋಕಸ್ ಜಾಸ್ತಿ ಆಗುತ್ತೆ. ಪಾಯಿಂಟ್ ನಂಬರ್ 4, ಸೆಲ್ಫ್ ಎಸ್ಟಿಂಗ್. ನೋಡಿ, ಯಾವಾಗ ಟೀಚರ್ ನೆಕ್ಸ್ಟ್ ಮಂತ್ ಟೆಸ್ಟ್ ಇದೆ ಎಂದು ಹೇಳಿದ್ದಾಗ ಜಾಸ್ತಿ ಜನ ವಿದ್ಯಾರ್ಥಿಗಳು ಈ ಟೆಸ್ಟ್ ಇಲ್ಲದೆ ಇದ್ರೆ ಸರಿಯಾಗಿ ಇರ್ತಿತ್ತು ಎಂದು ಯೋಚನೆ ಮಾಡ್ತಾರೆ. ಅದೇ ಟಾಪರ್ ಸದಾ ಕಾಲ ಕಾನ್ಫಿಡೆಂಟ್ ಆಗಿರ್ತಾರೆ, ಏಕೆಂದ್ರೆ ಆತ ಯೋಚನೆ ಮಾಡ್ತಾನೆ, ನಾ ಇಲ್ಲಿವರೆಗೆ ಏನೆಲ್ಲ ಕಲಿತೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ ಅನ್ಕೊಳ್ತಾರೆ. ಮತ್ತೆ ಅವರು ಪ್ರತಿ ವೀಕ್ ತಮ್ಮನ್ನ ತಾವೇ ಟೆಸ್ಟ್ ಮಾಡಿಕೊಳ್ತಾರೆ. ನೋಡಿ, ಕೇವಲ ಓದುವುದೇ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಎಲ್ಲಿವರೆಗೆ ನೀವು ನಿಮ್ಮ ಮೈಂಡ್ಗೆ ಪ್ರಶ್ನೆ ಕೇಳೋದಿಲ್ಲ ಅಲ್ಲಿವರೆಗೆ ನಿಮ್ಮ ಮೈಂಡ್ ಉತ್ತರ ಕೊಡುವ ಪ್ರಯತ್ನವೇ ಮಾಡೋದಿಲ್ಲ. ಅದಕ್ಕೆ ಟಾಪ್ 1% ಸ್ಟೂಡೆಂಟ್ ಏನ್ ಮಾಡ್ತಾರೆ ಗೊತ್ತಾ, ಅವರು ಪ್ರತಿ ವೀಕ್ ಕೆಲವೊಂದು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಳ್ತಾರೆ, ಮತ್ತೆ ಪ್ರಾಮಾಣಿಕವಾಗಿ ಅವುಗಳನ್ನ ಸಾಲ್ವ್ ಮಾಡ್ತಾರೆ. ಒಂದ್ ವೇಳೆ ಕೋಚಿಂಗ್ ನಲ್ಲಿ ಟೆಸ್ಟ್ ಇದ್ರೆ ಅದನ್ನ ಅಟೆಂಡ್ ಮಾಡ್ತಾರೆ, ಏನಾದ್ರೂ ತಪ್ಪಾದ್ರೆ ಅದನ್ನ ಬರೀತಾರೆ, ಸುಧಾರಣೆ ಮಾಡ್ತಾರೆ, ಮತ್ತೆ ರಿವೈಸ್ ಮಾಡ್ತಾರೆ. ನೋಡಿ, ಯಾವಾಗ ನೀವು ಪದೇ ಪದೇ ತಮ್ಮನ್ನ ತಾವೇ ಟೆಸ್ಟ್ ತಗೊಳ್ತೀರಾ ಆಗ ನಿಮ್ಮ ಬ್ರೈನ್ ರೀಕಾಲ್ ಪಾತ್ವೇ ಸ್ಟ್ರಾಂಗ್ ಆಗಿ ಮಾಡುತ್ತೆ, ಮತ್ತೆ ಇದರಿಂದ ಇನ್ಫಾರ್ಮೇಶನ್ ರಿಕವರಿಯಲ್ಲಿ ತುಂಬಾ ಹೆಲ್ಪ್ ಸಿಗುತ್ತೆ. ಇದರಿಂದಲೇ ನೀವು ಎಕ್ಸಾಮ್ಸ್ ಹಾಲ್ ನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ರಿಕವರ್ ಮಾಡ್ತೀರಾ. ಪಾಯಿಂಟ್ ನಂಬರ್ 5, ಎನ್ವೈರನ್ಮೆಂಟ್ ಡಿಸೈನ್. ನೆನಪಿರ್ಲಿ, ಟ್ರಿಗರ್ಸ್ ಮ್ಯಾಟರ್ ಆಗುತ್ತೆ. ನಿಮ್ಮ ವಾತಾವರಣವೇ ನಿಮ್ಮ ಅಭ್ಯಾಸಗಳ ಸ್ಕ್ರಿಪ್ಟ್ ಬರೆಯುತ್ತೆ. ಒಂದ್ ವೇಳೆ ನಿಮ್ಮ ಸ್ಟಡಿ ಟೇಬಲೇ ನಿಮ್ಗೆ ಓದಲು ಅಪ್ರೋಚ್ ಮಾಡ್ತಾ ಇಲ್ಲ ಅಂದ್ರೆ ಸ್ವತಃ ತಾನೇ ಎದ್ದು ಓದುವುದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಈಗ ಒಂದು ಲೈಬ್ರರಿಯಲ್ಲಿ ಕೂತಿದ್ದೀರಾ, ಸುತ್ತಮುತ್ತ ಶಾಂತತೆ ಇದೆ, ಬುಕ್ಸ್ ಮತ್ತೆ ನೋಟ್ ಬುಕ್ಸ್ ಅಕ್ಕಪಕ್ಕ ಬಿದ್ದಿವೆ, ಎಲ್ಲರೂ ಪೂರ್ತಿ ಫೋಕಸ್ ನಿಂದ ಓದ್ತಾ ಇದ್ದಾರೆ. ಇದರಿಂದ ನಿಮ್ಮ ಫೋಕಸ್ ಕೂಡ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಅದೇ ನೀವು ಮನೆಯಲ್ಲೇ ಇದ್ದೀರಾ, ಪಕ್ಕದಲ್ಲಿ ಟಿವಿ ಆನ್ ಆಗಿದೆ, ಜೊತೆಗೆ ಫೋನ್ ನಲ್ಲಿ ಮೆಸೇಜ್ ಬರ್ತಾ ಇವೆ, ಮತ್ತೆ ನೀವು ಕೈನಲ್ಲಿ ಪುಸ್ತಕ ಹಿಡಿದು ಓದ್ತಾ ಇದ್ದೀರಾ. ಈಗ ನೀವೇ ಹೇಳಿ, ಎಷ್ಟು ಸಮಯ ಫೋಕಸ್ ಮಾಡಬಹುದು ಎಂದು. ಐ ಥಿಂಕ್ ಪ್ರತಿ ಕ್ಷಣ ಡಿಸ್ಟ್ರಾಕ್ಷನ್ ನಿಮಗೆ ನನ್ನ ಕಡೆಗೆ ಸೆಳೆದುಕೊಳ್ತಾ ಇರುತ್ತೆ. ನೋಡಿ, ಫೋಕಸ್ ಮತ್ತೆ ಪ್ರೊಡಕ್ಟಿವಿಟಿ ಇಂಟೆನ್ಸಿಟಿ ಇಂದ ಅಲ್ಲ, ಬದಲಾಗಿ ಎನ್ವೈರನ್ಮೆಂಟ್ ನಿಂದ ನಿರ್ಮಾಣ ಆಗುತ್ತೆ. ಒಂದ್ ವೇಳೆ ಓದುವಾಗ ನಿಮ್ಮ ಫೋನ್ ಬೇರೆ ರೂಮ್ ಒಳಗೆ ಇದ್ರೆ ಪ್ರತಿ ಸಲ ಎದ್ದು ನೀವು ಅದನ್ನ ಚೆಕ್ ಮಾಡೋದಿಲ್ಲ. ಅದೇ ಫೋನ್ ನಿಮ್ಮ ಹತ್ತಿರ ಇದ್ರೆ ಪ್ರತಿ ಕ್ಷಣ ನೀವು ಅದನ್ನ ಓಪನ್ ಮಾಡ್ತೀರಾ. ಅದಕ್ಕೆ ಟ್ರಿಗರ್ಸ್ ಗಳನ್ನ ದೂರ ಮಾಡಿ ಅಭ್ಯಾಸಗಳು ತಾನಾಗಿಯೇ ಬದಲಾವಣೆ ಆಗುತ್ತೆ. ಪಾಯಿಂಟ್ ನಂಬರ್ 6, ಸಿಸ್ಟಮ್ ಬೇಸ್ಡ್ ಲರ್ನಿಂಗ್. ಅಂದ ಹಾಗೆ ನೀವು ಯಾವತ್ತಾದ್ರೂ ಇದನ್ನ ನೋಟಿಸ್ ಮಾಡಿದ್ದೀರಾ? ಟಾಪರ್ ಯಾವುದಾದ್ರೂ ಒಂದು ಟಾಪಿಕ್ ಕೈಗೆ ತಗೊಂಡಾಗ ಪ್ರತಿ ಸಲ ಹೇಳ್ತಾರೆ, ಇದಂತೂ ಮೊದಲೇ ಕಂಪ್ಲೀಟ್ ಆಗಿದೆ, ಸ್ವಲ್ಪ ರಿವಿಷನ್ ಮಾಡಬೇಕು ಅಷ್ಟೇ ಅಂತಾರೆ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಅವರ ಹತ್ತಿರ ಹೇಗೆ ಎಕ್ಸ್ಟ್ರಾ ಟೈಮ್ ಇರುತ್ತೆ ಮತ್ತೆ ಹೇಗೆ ಆವರೇಜ್ ಸ್ಟೂಡೆಂಟ್ ಗಳಿಗಿಂತ ಮುಂದೆ ಇರ್ತಾರೆ? ಇದರ ಉತ್ತರ ಇದೆ, ಅವರು ಸ್ಟಡಿ ಸಿಸ್ಟಮ್ ನ ಜೊತೆಗೆ ಸ್ಟಡಿ ಮಾಡ್ತಾರೆ. ನೋಡಿ, ಬ್ರೈನ್ಗೆ ದಾರಿ ಎಷ್ಟು ಕ್ಲಿಯರ್ ಮತ್ತೆ ಎಷ್ಟು ಈಸಿಯಾಗಿ ಕಾಣಿಸುತ್ತೆ, ಅದು ಅಷ್ಟೇ ಕಡಿಮೆ ಪ್ರೊಕಾಸ್ಟಿನೇಷನ್ ಅಲ್ಲಿ ಸಿಕ್ಕಿ ಬೀಳುತ್ತೆ. ಹಾಗಿದ್ರೆ ಈಗ ಸಿಸ್ಟಮ್ ಹೇಗೆ ಬಿಲ್ಡ್ ಮಾಡಬೇಕು ಅಂದ್ರೆ, ಒಂದು ವೀಕ್ಲಿ ಸ್ಟಡಿ ಮ್ಯಾಪ್, ಅಂದ್ರೆ ರವಿವಾರ ನಿರ್ಧಾರ ಮಾಡಿ ಮುಂದಿನ 7 ದಿನಗಳಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಮತ್ತೆ ಯಾವೆಲ್ಲ ಚಾಪ್ಟರ್ ಕವರ್ ಮಾಡುವುದು ಇದೆ ಅನ್ನೋದು. ನಂಬರ್ 2, ಟೈಮ್
ಬ್ಲಾಕಿಂಗ್ ಮೆಥಡ್ ನೋಡಿ. ಪ್ರತಿದಿನದ ಸಲುವಾಗಿ ಒಂದು ಫಿಕ್ಸ್ ಟೈಮ್ ಸ್ಲಾಟ್ ನಿರ್ಮಾಣ ಮಾಡಿ. ಬೆಳಿಗ್ಗೆ 6ರಿಂದ 8 ಗಂಟೆ ಮ್ಯಾಥ್ಸ್, ಸಂಜೆ 4ರಿಂದ 6 ರಿವಿಷನ್, ರಾತ್ರಿ 8ರಿಂದ 9 ಡೌಟ್ ಸಾಲ್ವಿಂಗ್. ಈ ಸ್ಲಾಟ್ ನಿಮ್ಮ ಸಮಯದ ಅಕಾರ್ಡಿಂಗ್ ಫಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಮೈಂಡ್ಗೆ ಮೊದಲೇ ಗೊತ್ತಿರುತ್ತೆ ನಮಗೆ ಪೂರ್ತಿ ದಿನದಲ್ಲಿ ಏನೆಲ್ಲ ಮಾಡುವುದು ಇದೆ ಅನ್ನೋದು. ನಂಬರ್ 3 ಪ್ರೋಗ್ರೆಸ್ ಟ್ರ್ಯಾಕರ್. ಪ್ರತಿಯೊಂದು ಚಾಪ್ಟರ್ ಮುಕ್ತಾಯ ಆದ್ಮೇಲೆ ಒಂದು ಚೆಕ್ ಲಿಸ್ಟ್ ನಿರ್ಮಾಣ ಮಾಡ್ಕೊಳ್ಳಿ. ಒಂದ್ ವೇಳೆ ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ಡನ್ ಎಂದು ಬರೆಯಿರಿ. ನೋಟ್ಸ್ ರೆಡಿ ಆದ್ರೆ ಡನ್ ಎಂದು ಬರೆಯಿರಿ. ಫಸ್ಟ್ ರಿವಿಷನ್ ಡನ್. PYQ ಪ್ರಾಕ್ಟೀಸ್ ಡನ್. ನೋಡಿ, ನಿಮ್ಮ ಸಿಸ್ಟಮ್ ಎಷ್ಟು ಪವರ್ಫುಲ್ ಆಗಿರುತ್ತೆ, ರಿಸಲ್ಟ್ ಅಷ್ಟೇ ಪವರ್ಫುಲ್ ಆಗಿ ಬರುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.